ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ. ಆರ್ಕದ ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 34ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭ. ಸೇಡಂ ರಸ್ತೆಯ ESIC ಸಭಾಂಗಣದಲ್ಲಿ ನಡೆದ ಪದವಿ ಪ್ರದಾನ. ಫೆಬ್ರವರಿ 28ರಂದು ನಡೆದ ಕಸಾಪ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ ವೀರಭದ್ರ ಸಿಂಪಿ. ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಜಿಲ್ಲಾಧ್ಯಕ್ಷರಿಗಾಗಿ ನಡೆದ ಅಭಿನಂದನಾ ಸಮಾರಂಭ. ಅದ್ದೂರಿಯಾಗಿ ಜರುಗಿದ ಅಪ್ಪಾಜಿ ಗುರುಕುಲ್ ಶಾಲೆಯ 7ನೇ ಸಾಂಸ್ಕೃತಿಕ ಉತ್ಸವ. ಪ್ರೇಕ್ಷಕರ ಮನಸೆಳೆದ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆಳಂದ ತಾಲೂಕಿನ ಶ್ರೀಚಂದ್ ಪಂಚಾಯಿತಿಯ PDO ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಕರ್ನಾಟಕ ಪ್ರಾಂತ ಕೂಲಿಕಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಮನವಿ. ಕಲಬುರಗಿ ನಗರದ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ಗುಡ್ ಲಕ್ ಹೋಟೆಲ್ನಲ್ಲಿ ಮತ್ತೆ ಬಂದಿದೆ ನೇಪಾಳ ರುದ್ರಾಕ್ಷಿ ಪ್ರದರ್ಶನ ಮತ್ತು ಮಾರಾಟ.
ಕಂದಾಯ ಇಲಾಖೆ ಹುದ್ದೆಗೆ ಇತರೆ ಇಲಾಖೆಯಿಂದ ವಿಲೀನಗೊಳಿಸಿರುವುದನ್ನ ರದ್ದುಪಡಿಸುವಂತೆ ಆಗ್ರಹ. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಮನವಿ. ರಂಗಾಯಣ ನಿರ್ದೇಶಕ ಆರ್.ಕೆ. ಹುಡುಗಿ ಅವರನ್ನ ವಜಾಗೊಳಿಸುವಂತೆ ಒತ್ತಾಯ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಈಗ ಸುದ್ದಿ ಸಮಯದ ವಿವರ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 34ನೇ ವಾರ್ಷಿಕ ಘಟಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 34ನೆಯ ವಾರ್ಷಿಕ ಘಟಿಕೋತ್ಸವವು ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಇಎಸ್ಐಸಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಬೆಳಿಗ್ಗೆ ಅದ್ದೂರಿಯಾಗಿ ಜರುಗಿತು. ಈ ಸಮಾರಂಭದಲ್ಲಿ ನವದೆಹಲಿಯ ಐಸಿಎಆರ್ನ ಡಿಎಆರ್ಇ ಮತ್ತು ಡೈರೆಕ್ಟರ್ ಜನರಲ್ ಆಗಿರುವ ಡಾಕ್ಟರ್ ಎಸ್ ಅಯ್ಯಪ್ಪನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವ ಭಾಷಣವನ್ನ ಮಾಡಿದರು. ಈ ಘಟಿಕೋತ್ಸವದಲ್ಲಿ ಒಟ್ಟಾರೆ 146 ಚಿನ್ನದ ಪದಕಗಳಲ್ಲಿ 139 ಚಿನ್ನದ ಪದಕಗಳನ್ನ 71 ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಇದರಲ್ಲಿ 48 ವಿದ್ಯಾರ್ಥಿನಿಯರು ಹಾಗೂ 23 ವಿದ್ಯಾರ್ಥಿಗಳು ಪದಕಗಳನ್ನ ಪಡೆದರು. ಉಳಿದ 7 ಚಿನ್ನದ ಪದಕಗಳನ್ನ ನಗದು ಬಹುಮಾನದ ರೂಪದಲ್ಲಿ ಪರಿವರ್ತಿಸಿ 14 ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಇದರಲ್ಲಿ 10 ವಿದ್ಯಾರ್ಥಿನಿಯರು ಹಾಗೂ 4 ವಿದ್ಯಾರ್ಥಿಗಳು ನಗದು ಬಹುಮಾನಗಳನ್ನು ಪಡೆದರು. ವಿವಿಧ ನಿಕಾಯಗಳಲ್ಲಿ ಒಟ್ಟು 117 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಲಾಯಿತು. ಇದರಲ್ಲಿ ಕಲಾ ನಿಕಾಯದಲ್ಲಿ 15, ಸಮಾಜ ವಿಜ್ಞಾನ ನಿಕಾಯದಲ್ಲಿ 38, ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದಲ್ಲಿ 43, ವಾಣಿಜ್ಯ ಮತ್ತು ವ್ಯವಸ್ಥಾಪನಾ ನಿಕಾಯದಲ್ಲಿ 17 ಮತ್ತು ಶಿಕ್ಷಣ ನಿಕಾಯದಲ್ಲಿ 4 ವಿದ್ಯಾರ್ಥಿಗಳು ಪಿಎಚ್ಡಿ ಪದವಿಗಳನ್ನು ಪಡೆದರು. ಚಿನ್ನದ ಪದಕ ವಿಜೇತರಲ್ಲಿ ಅತಿ ಹೆಚ್ಚು 8 ಚಿನ್ನದ ಪದಕಗಳನ್ನ ಕನ್ನಡ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಶಿವಬಸಪ್ಪ ಮತ್ತು ವ್ಯವಸ್ಥಾಪನಾ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ವಿಶಾಖಾ ಬಾಬುರಾವ್ ತಡವಳ್ಕರ್ ಪಡೆದಿದ್ದಾರೆ. ಈ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳು ಕುಲಪತಿಗಳಾದ ಪ್ರೊಫೆಸರ್ ಎಸ್ಆರ್ ನಿರಂಜನ್, ಕುಲಸಚಿವರು ಮೌಲ್ಯಮಾಪನ ಕುಲಸಚಿವರಾದ ಸಿಎಸ್ ಪಾಟೀಲ್, ರಿಜಿಸ್ಟ್ರಾರ್ ಪ್ರೊಫೆಸರ್ ಮೈಕೆಲ್, ಫೈನಾನ್ಸ್ ಆಫೀಸರ್ ದಿವಾಕರ್ ಸೇರಿದಂತೆ ಸಾವಿರಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವೀಕ್ಷಕರೇ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ 34ನೆಯ ಘಟಿಕೋತ್ಸವದಲ್ಲಿ 8 ಗೋಲ್ಡ್ ಮೆಡಲ್ ಪಡೆದಂತಹ ಶಿವಬಸಮ್ಮ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಅವರು 8 ಮೆಡಲ್ ಅನ್ನ ಪಡಿಬೇಕಾದ್ರೆ ಯಾವ್ಯಾವ ರೀತಿಯ ಪ್ರಿಪರೇಷನ್ ಮಾಡಿದ್ರು, ಅದಕ್ಕೆ ಯಾವ ರೀತಿಯ ಅಡೆತಡೆಗಳು ಬಂದು ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಈಗ ನೀವು 8 ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದೀರಾ, ಇದು ಪಡ್ಕೋತೀನಿ ಅನ್ನೋ ನಿರೀಕ್ಷೆ ಇತ್ತಾ ನಿಮಗೆ? ನಿರೀಕ್ಷೆ ಇತ್ತು. ನಾನು ಅಲ್ಲಿ ಡಿಗ್ರಿನ್ ಬರಬೇಕಾದ್ರೇ ಏಮ್ ಇಟ್ಕೊಂಡು ಬಂದಿದ್ದೆ. ಅಂದರೆ ಹಾಫ್ನಲ್ ಸರ್ ಮಾತುಗಳು ಸರ್ ಅಂತ ಇದ್ರು. ಅವ್ರು ಇನ್ನು ಹಾಫ್ನಲ್ಲೇ ಮಾಡಮ್ಮ, ನೀನು ಗೋಲ್ಡ್ ಮೆಡಲ್ ತಗೊಳ್ತೀಯ ಅನ್ನೋ ಭರವಸೆ ಹೇಳಿದ್ರು. ಹಿಸ್ಟ್ರಿ ಸರು ಅವರು ನನ್ನ ಮೇಲೆ ನಂಬಿಕೆ ಇಟ್ಟೇ ಕಳಿಸಿದ್ರು. ಅದು ಒಂದು ಏಮ್ ಇಟ್ಕೊಂಡೇ ಬಂದಿರೋದು ನಾನು. ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಪ್ರೋತ್ಸಾಹ ಇತ್ತು ನಿಮಗೆ? ಅವ್ರ ಪ್ರೋತ್ಸಾಹನೇ ಜಾಸ್ತಿ ಇದೆ. ನನ್ನ ದುಡ್ಡಿನ ಪ್ರಾಬ್ಲಮ್ ಬಂದ್ರೂ ಸಾಲ ಮಾಡಿ ಆದ್ರೂ ನನಗೆ ದುಡ್ಡು ಕಳಿಸ್ತಿದ್ರು, ಯಾವುದೇ ತೊಂದರೆ ಇರ್ಲಾರ್ದಂಗೆ. ಅವ್ರ ಕಷ್ಟ ಜಾಸ್ತಿ ಇದೆ, ನನ್ನ ಕಷ್ಟ ಏನೂ ಪಟ್ಟಿಲ್ಲ. ನಂದು 0 ಅಂತ ಹೇಳ್ಬೋದು ಅವ್ರ ಕಷ್ಟದ ಮುಂದೆ. ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ಅಕ್ಕ, ತಂಗಿ, ಅಣ್ಣ ಎಲ್ಲರೂ ಬೆಂಗಳೂರು ಹೋಗಿ ದುಡಿದ್ರು. ಆದ್ರೆ ನಾನು ಇದುವರೆಗಾದ್ರೂ ಯಾವ ದುಡಿಮೆಲ್ಲೂ ತೊಡಗಿಲ್ಲ. ನಾನು ಓದೋದೇ ನನ್ನ ಜವಾಬ್ದಾರಿ ಆಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವೀರಭದ್ರಪ್ಪ ಸಿಂಪಿ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಳೆದ ಫೆಬ್ರವರಿ 28ರಂದು ನಡೆದ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿ ವಿಜಯಶಾಲಿಯಾಗಿರುವ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷ ವೀರಭದ್ರ ಸಿಂಪಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಕನ್ನಡ ಭವನದ ಬಾಪುಗೌಡ ದರ್ಶನಪುರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಜಗದೀಶ್ವರಿ ಶಿವಕೇರಿಯವರು ಸಿಂಪಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು.
ಇದೇ ವೇಳೆ ವೀರಭದ್ರ ಸಿಂಪಿಯವರ ಅಭಿಮಾನಿಗಳು ಹಾಗೂ ಆಪ್ತ ಬಂಧು ಮಿತ್ರರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಪುಷ್ಪಗುಚ್ಛ ನೀಡುವ ಮೂಲಕ ಸಿಂಪಿಯವರನ್ನ ಸತ್ಕರಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಅಪ್ಪಾಜಿ ಗುರುಕುಲ್ ಶಾಲೆಯ 7ನೇ ಸಾಂಸ್ಕೃತಿಕ ಉತ್ಸವ ಅದ್ದೂರಿಯಾಗಿ ಜರುಗಿತು. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಕಲಬುರಗಿ ಸಂಚಾಲಿತ ಕಲಬುರಗಿ ನಗರದ ಉದನೂರು ರಸ್ತೆಯ ಹಿರೇಗೌಡ ಲೇಔಟ್ನಲ್ಲಿರುವ ಅಪ್ಪಾಜಿ ಗುರುಕುಲ್ ಶಾಲೆಯಲ್ಲಿ ಅಪ್ಪಾಜಿ ಗುರುಕುಲ್ ಮಕ್ಕಳ 7ನೆಯ ಸಾಂಸ್ಕೃತಿಕ ಉತ್ಸವ 2016 ದಿನಾಂಕ 1/3/2016 ಮಂಗಳವಾರದಂದು ಸಾಯಂಕಾಲ ಜರುಗಿತು. ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಯಿತು. ನಂತರ ಲಿಂಗೈಕ್ಯ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ತದನಂತರ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಅದೇ ರೀತಿ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸತ್ಕರಿಸಲಾಯಿತು. ಇದೇ ವೇಳೆ ಡೊಳ್ಳು ಬಾರಿಸುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಅಪ್ಪಾಜಿ ಗುರುಕುಲ್ ಶಾಲೆಯ ಪ್ರಚಾರ ಸಾಮಗ್ರಿಯನ್ನ ಬಿಡುಗಡೆಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಗೌರಮ್ಮ ಕರ್ಬಸಪ್ಪ ಪಾಟೀಲ್, ಸುಮಿತ್ ಆರ್ ಪಾಟೀಲ್, ಅರುಣ್ ಕುಮಾರ್ ಎಂ ಪಾಟೀಲ್, ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಸಂತೋಷ್ ಪಾಟೀಲ್ ದಣ್ಣೂರ್, ರಾಜೇಶ್ ಜೆ ಗುತ್ತೇದಾರ್ ಹಾಗೂ ಶ್ಯಾಮರಾವ್ ಡಿ ಪಾಟೀಲ್ ರವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ನಂತರ ಮಕ್ಕಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಇದಾದ ನಂತರ ಮಕ್ಕಳಿಂದ ನೃತ್ಯಗಳನ್ನ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ರಾಧಾಕೃಷ್ಣರಾವ್ ಮದನ್ಕರ್, ಲಕ್ಷ್ಮೀ ಪ್ರಸಾದ್, ಸಿದ್ದಪ್ಪ ಕಲ್ಲೇರಿ, ಅಲ್ಲಮ ಪ್ರಭು ಪಾಟೀಲ್, ಸಂಜಯ್ ಸಿಂಗ್, ಶ್ರೀಮತಿ ಭಾಗಮ್ಮ ಆರ್ ಬಿರಾದಾರ್ ಹಾಗೂ ರಾಜ್ಕುಮಾರ್ ಬಿರಾದಾರ್ ಸೇರಿದಂತೆ ಶಾಲೆಯ ಮುಖ್ಯ ಗುರುಗಳು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಮತ್ತು ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಇನ್ನೂ ಒಂದು 5-8 ವರ್ಷನಾಗ ಈ ಸಾಲಿ ಒಳಗೆ ಹೆಂಗಾಗ್ತದಪ್ಪ ಅಂತ ಕೇಳಿದ್ರ ಎಲ್ಲಾದ್ರೂ ಒಂದು ಸಾಲಿ ಒಳಗೆ ಕರೀರಿ, ಅದು ಭಾರತ ದೇಶದ ಇತಿಹಾಸದಾಗ ಅಂದ್ರೆ ಅದು ಅಪ್ಪಾಜಿ ಗುರುಕುಲ್ದಾಗ ಕಲಿಬೇಕು ಅಂತ ಹೇಳ್ತೀವಿ. ಯಾಕಂದ್ರ ಇಲ್ಲಿ ಮುಗುಳು ಕೊಡದ ಎಲ್ಲಾ ಲಿಂಗ, ಜಡಗಿಯ ಸಿದ್ಧಲಿಂಗ, ಜಡಗಿಯ ಸಿದ್ದಾರಾಮ, ಲಚ್ಚಾಣದ ಸಿದ್ಧಲಿಂಗ ಎಲ್ಲರೂ ಮೂಲ ರೂಪದಾಗ ಶಿಕ್ಷಕ ರೂಪದಾಗ ಒಂದು ಪಾಠ ಮಾಡ್ತೇವೆ ಅಂತ ಹೇಳ್ಯಾರ. ಈ ಶಿಕ್ಷಕರ ರೂಪದಾಗ ಇಂಥ ಒಂದು ಪವಿತ್ರ ಕಾರ್ಯಕ್ರಮದಾಗ ನಾವೆಲ್ಲರೂ ಪಾಲ್ಗೊಂಡು ಪೂಜ್ಯರ ಆಶೀರ್ವಾದದಿಂದ ಈ ಶಾಲೆ ಇವತ್ತಿಗೆ 7 ವರ್ಷ ನಡೆದಿದೆ. ಕನ್ನಡದ ಸಿದ್ಧ ಮಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ಮಾತಾಡೋ ಗುರುಗಳು. ಆಳಂದ ತಾಲೂಕಿನ ಶ್ರೀಚಂದ್ ಪಂಚಾಯಿತಿ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಪ್ರಾಂತ ಕೂಲಿಕಾರರ ಸಂಘ ಮನವಿ ಮಾಡಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀಚಂದ್ ಪಂಚಾಯಿತಿ ಹೋಡಲ್ ಗ್ರಾಮದಲ್ಲಿ ಸುಮಾರು 130ಕ್ಕಿಂತಲೂ ಅಧಿಕ ಕೂಲಿಕಾರರು ಕೆಲಸ ನಿರ್ವಹಿಸುತ್ತಿದ್ದು, ಸದರಿ ಕೂಲಿಕಾರರಿಗೆ 2 ವಾರದ ಕೂಲಿ ಕೆಲಸ ಹಣವನ್ನ ಪಾವತಿ ಮಾಡಿಲ್ಲವಾದ್ದರಿಂದ ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಕೂಲಿಕಾರರ ಹಣವನ್ನ ಮಂಜೂರು ಮಾಡಿಸಿಕೊಡುವಂತೆ ಕರ್ನಾಟಕ ಪ್ರಾಂತ ಕೂಲಿಕಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಅಂತ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಶ್ರೀಚಂದ್ ಪಂಚಾಯತಿ ಗ್ರಾಮದಲ್ಲಿ ಸುಮಾರು 130ಕ್ಕೂ ಹೆಚ್ಚು ಜನ ಕೂಲಿಕಾರರು ಸುಮಾರು 1 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಬದು ನಿರ್ಮಾಣ ಹಾಕೋದು, ಒಂದು ಕೆರೆ ಹೂಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 130 ಕೆಲಸ ಮಾಡ್ತಕ್ಕಂಥ ಜನದಲ್ಲಿ ಸುಮಾರು 50 ಮಂದಿ ಕೂಲಿಕಾರರ ಹೆಸರಿನಲ್ಲಿ NMR ತೆಗೆದಿಲ್ಲ. ಆಮೇಲೆ ಸುಮಾರು 50-60ಕ್ಕೂ ಹೆಚ್ಚು ಜನ ಕೂಲಿ ಕೆಲಸ ಮಾಡ್ದೇನೆ ಅವ್ರ ಮುಖಾಂತರ ಹಣ ಪಾವತಿ ಮಾಡಿದ್ದಾರೆ. ಕೆಲಸ ಮಾಡ್ದೇನೆ
ಅವರು ನಕಲಿ NMR ತೆಗೆಸಿ ಹಣ ಪಾವತಿ ಮಾಡಿದ್ದಾರೆ. ನಿಜವಾದ ಕೂಲಿ ಕೆಲಸ ಮಾಡಿರುವಂಥ ಸುಮಾರು ನೀವು ನೋಡ್ತಾ ಇದ್ದೀರಿ, ಸುಮಾರು 50ಕ್ಕಿಂತ ಹೆಚ್ಚು ಜನ ಲೇಬರು ಬರೋಕ್ಕೆ ಎಷ್ಟೇ ತೊಂದರೆ ಆದ್ರೂ ಕೂಡ ಅವ್ರನ್ನ ಇವತ್ತು ಸ್ವತಃ ತಮ್ಮ ದುಡಿಮೆಯಿಂದ ಹಣ ಖರ್ಚು ಮಾಡ್ಕೊಂಡು 2 ಜೀಪ್ ಮಾಡ್ಕೊಂಡು ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ನಿನ್ನೆ ಕೇಳಿದ್ರೆ ನಾವು ಕೆಲಸ ಮಾಡಿರೋ ದುಡ್ಡು ನಮಗೆ ಯಾಕೆ ಸಿಕ್ಕಿಲ್ಲ, ಬೇರೆಯವ್ರ ದುಡ್ಡು ಎತ್ತಾಗ್ತಾ ಇದ್ದಾರೆ ಅಂತ ಕೇಳಿದಾಗ ಪಂಚಾಯತಿ ಒಬ್ಬ ಜವಾಬ್ದಾರಿತ ಪಂಚಾಯತಿ ಅಧಿಕಾರಿಯಾಗಿ ಹೇಳ್ತಾನೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನೀವು ಏನು ಮಾಡ್ಕೊತೀರಿ ಮಾಡ್ಕೊರಿ ಅನ್ನೋಂಥ ಮಾತು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಮೊನ್ನೆ ಕಾರ್ಯನಿರ್ವಾಹಕ ಅಧಿಕಾರಿ CS ಅವರಿಗೂ ನಾವು ಕೂಡ ಮನವಿ ಕೊಡೋಣ ಅಂತೇಳಿ ನಾವು ಈ ಕ್ರಮವನ್ನು ಈ ಸಂದರ್ಭದಲ್ಲಿ ಕೂಲಿಕಾರರ ಸಂಘದ ಮುಖಂಡೆ ಜಯಶ್ರೀ MK, ಶಾಂತಾಬಾಯಿ ಹೋಡಲ್, ಮಲ್ಲಪ್ಪ ಪೂಜಾರಿ ಹೋಡಲ್ ಮತ್ತು ಶ್ರೀಪತಿ ಹೋಡಲ್ ಸೇರಿದಂತೆ ಇತರೆ ಅನೇಕ ಜನ ಕೂಲಿಕಾರರು ಮತ್ತು ಗ್ರಾಮಸ್ಥರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯೋದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंडई में. एड्रेस शाह हुंडई, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंडई. शाह हुंडई. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ನಗರದ ನಾಗರಿಕರಿಗೆ ಸುವರ್ಣಾವಕಾಶವನ್ನು ಒದಗಿಸಲು ರುದ್ರಾಕ್ಷಿ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿದೆ. ಕಲಬುರಗಿ ನಗರದಲ್ಲಿ ನಾಗರಿಕರಿಗೆ ಒಂದು ಸುವರ್ಣಾವಕಾಶವನ್ನು ಒದಗಿಸಲು ರುದ್ರಾಕ್ಷಿ ಪ್ರದರ್ಶನ ಮತ್ತು ಮಾರಾಟವನ್ನು ಕಲಬುರಗಿ ನಗರದ ಗುಡ್ಲಕ್ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿದೆ. ಜನರಲ್ಲಿ ರುದ್ರಾಕ್ಷಿ ಬಗ್ಗೆ ನಂಬಿಕೆ ಹುಟ್ಟಿಸಿ ನಕಲಿ ಅಸಲಿ ಯಾವುದು ಎಂಬ ತಿಳುವಳಿಕೆಯನ್ನ ಮೂಡಿಸುವುದು ಈ ಪ್ರದರ್ಶನದ ಉದ್ದೇಶವಾಗಿದೆ. ಈ ವಸ್ತು ಪ್ರದರ್ಶನ ದಿನಾಂಕ 3/3/2016 ರಿಂದ 8/3/2016 ನಡೆಯಲಿದೆ.
ಈ ಪ್ರದರ್ಶನದಲ್ಲಿ ಏಕಮುಖಿ ರುದ್ರಾಕ್ಷಿಯಿಂದ ಚತುರ್ದಶ ಗೌರಿಶಂಕರ, ಗಣೇಶ ರುದ್ರಾಕ್ಷಿ, ಸ್ಫಟಿಕಮಾಲಾ, ನವರತ್ನಮಾಲಾ, ತುಳಸಿ ಮಾಲಾ, ಗಂಧಮಾಲಾ, ರುದ್ರಾಕ್ಷಿ ಮತ್ತು ವಿವಿಧ ತರಹದ ಸಾಲಿಗ್ರಾಮಗಳು, ಹರ್ಬಲ್ ಹೇರ್ ಆಯಿಲ್, ಪೇನ್ ರಿಲೀಫ್ ಆಯಿಲ್ ಮತ್ತು ಜಪಮಾಲೆಗಳು ಸಿಗುತ್ತವೆ. ಈ ವಸ್ತು ಪ್ರದರ್ಶನ ನೋಡಲಿಕ್ಕೆ ಬಂದ ನಾಗರಿಕರಿಗೆ ಪಂಚಮುಖಿ ರುದ್ರಾಕ್ಷಿಯನ್ನ ಉಚಿತವಾಗಿ ನೀಡಲಾಗುತ್ತಿದೆ. ನೀವು ಕೂಡ ಒಮ್ಮೆ ಈ ರುದ್ರಾಕ್ಷಿ ಪ್ರದರ್ಶನಕ್ಕೆ ಭೇಟಿ ನೀಡುವುದನ್ನ ಮರೆಯಬೇಡಿ. हमारे पास एक मुखी से 14 मुखी तक रुद्राक्ष मिलता है. सबसे बढ़िया एक मुखी रुद्राक्ष सर्व कार्य सिद्धि के लिए, नया व्यापार के लिए, नया जॉब के लिए, इम्प्रूवमेंट के लिए एक मुखी अच्छा रहता है. और बच्चे के लिए 4 मुखी रुद्राक्ष अच्छा रहता है. अच्छा पढ़ने के लिए, ज्ञान बुद्धि बनने के लिए 4 मुखी रुद्राक्ष अच्छा रहता है. और हमारे पास पादरस शिवलिंग मिलता है, स्फटिका शिवलिंग मिलता है, रुद्राक्ष जपमाला मिलेगा, नवरत्न माला मिलेगा, शंख मिलेगा, दक्षिणावर्ती शंख मिलता है, पूजा करने का शंख भी मिलेगा. ಕಂದಾಯ ಇಲಾಖೆ ಹುದ್ದೆಗೆ ಇತರೆ ಇಲಾಖೆಯಿಂದ ವಿಲೀನಗೊಳಿಸಿರುವುದನ್ನು ರದ್ದುಪಡಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಂದಾಯ ಇಲಾಖೆಯ ಶಿರಸ್ತೆದಾರ, ಉಪ ತಹಸೀಲ್ದಾರ ಹುದ್ದೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಇತರೆ ಇಲಾಖೆಯಿಂದ ಶಾಶ್ವತವಾಗಿ ವಿಲೀನಗೊಳಿಸಿರುವುದನ್ನು ರದ್ದುಪಡಿಸಲು ಮತ್ತು ಇನ್ನು ಮುಂದೆ ಇತರೆ ಇಲಾಖೆಯಿಂದ ಸಿಬ್ಬಂದಿಗಳನ್ನು ವಿಲೀನಗೊಳಿಸದಿರುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖಾ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ ಕಲಬುರಗಿ ಘಟಕದ ಅಧ್ಯಕ್ಷರು ಹಾಗೂ ಕಂದಾಯ ಇಲಾಖೆ ನೌಕರರ ಸಂಘ ಕಲಬುರಗಿ ಘಟಕದ ಅಧ್ಯಕ್ಷರು ಸೇರಿದಂತೆ ಇತರೆ ಹಲವಾರು ಜನರು ಉಪಸ್ಥಿತರಿದ್ದರು. ಈ ಸಮಸ್ಯೆಗೆ ಹೇಗೆ ಬಗೆಹರಿಸಬೇಕು ಇದು ನಾವು ಸರ್ಕಾರ ಗಮನಕ್ಕೆ ಅವರ ವಿಚಾರ ಏನಿದೆ, ನಮ್ಮ ವಿಚಾರ ಏನಿದೆ ನಾವು ತರ್ತೀವಿ. ಇಟ್ ಈಸ್ ಇಂಟರ್ನಲ್ ಇದು ವಿಷಯ ಇದೆ. ಇದು ಯಾಕೆ ಈ ಥರ ಪೋಸ್ಟಿಂಗ್ ಆಯಿತು, ಅವರಿಗೆ ಏನು ಕನ್ಸ್ಟ್ರೇಂಟ್ಸ್ ಇತ್ತು, ಏನು ವಿಚಾರಿಸ್ಕೊಂಡು ಇದನ್ನು ಮಾಡಿದ್ದಾರೆ, ಅವರ ವಿಚಾರ ಏನಿದೆ ಅವರ ಸರ್ಕಾರ ಮುಂದೆ ನಾವು ಇಡ್ತೀವಿ. ನನಗೆ ಆಸೆ ಇದೆ ಇದು ಎಲ್ಲರಿಗೆ ಅನುಕೂಲ ಆಗ್ತದೆ. ಅದು ಆ ತರಹದ್ದು ಸರ್ಕಾರಿ ಈ ಸಮಸ್ಯೆ ಕೂಡ ಬಗೆಹರಿಸ್ತದೆ. ರಂಗಾಯಣ ನಿರ್ದೇಶಕ ಆರ್.ಕೆ. ಹುಡ್ಗಿ ಅವರನ್ನು ವಜಾಗೊಳಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಲಬುರಗಿಯ ರಂಗಾಯಣದಲ್ಲಿ ಜಾತಿ ನಿಂದಕರ ಪರ ನಿಂತಿರುವ ನಿರ್ದೇಶಕ ಆರ್.ಕೆ. ಹುಡ್ಗಿ ವಜಾಕ್ಕೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ದಿವಸ ಏನು ಕಲಬುರಗಿ ರಂಗಾಯಣದಲ್ಲಿ ಇರತಕ್ಕಂಥ ಕಲಾವಿದರು ಏನು ಜಾತಿ ನಿಂದನೆಯನ್ನು ನೊಂದಿದ್ದಾರೆ ಅವರ ಪರವಾಗಿ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಜಾತಿ ಕಲಾವಿದರಿಗೆ ಯಾವುದೇ ಜಾತಿ ಇರೋದಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ಏನು ನಿರ್ದೇಶಕರಾಗಿರ್ತಕ್ಕಂಥ ಆರ್.ಕೆ. ಹುಡ್ಗಿ ಅವರು ಮಾತೆತ್ತಿದ್ರೆ ಬಸವಣ್ಣ ಪ್ರಗತಿಪರ ಬುದ್ಧಿಜೀವಿ ಅಂತಕ್ಕಂಥ ಮಾತು ಹೇಳ್ತಕ್ಕಂಥವ್ರು ಇವತ್ತಿನ ದಿವಸ ಅವರೇ ದಾರಿ ತಪ್ತಾ ಇದ್ದಾರೆ. ಕಾರಣ ಗೊತ್ತಾಗ್ತಾ ಇಲ್ಲ. ಏನು ಇವತ್ತಿನ ದಿವಸ ಜಾತಿ ನಿಂದನೆ ಮಾಡಿದಂಥವರ ಪರ ನಿರ್ದೇಶಕರು ನಿಂತಿದ್ದಾರೆ ಅಂದರೆ ಇದು ಬಹುಶಃ ದಲಿತ ವಿರೋಧಿಯ ಲಕ್ಷಣ ತೋರ್ತಾ ಇದೆ. ಆದ್ದರಿಂದ ದಲಿತ ವಿರೋಧಿಯಾಗಿರ್ತಕ್ಕಂಥ ಆರ್.ಕೆ. ಹುಡ್ಗಿ ಅವರನ್ನು ರಂಗಾಯಣ ನಿರ್ದೇಶಕತನದಿಂದ ಕೂಡಲೇ ವಜಾ ಮಾಡಬೇಕು. ಮಾಡದ ಐದು ಪಕ್ಷದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರ ಸಂಘಟನೆಗಳ ಜೊತೆಗೂಡಿ ಆರ್.ಕೆ. ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಸರ್ಕಾರದ ಆಸ್ತಿ ಪಾಸ್ತಿಗೆ ನಷ್ಟ ಆದರೆ ಅದಕ್ಕೆ ಸರ್ಕಾರ ಜಿಲ್ಲಾಡಳಿತ ಜವಾಬ್ದಾರಿ ಆಗ್ತಕ್ಕಂಥ ಎಚ್ಚರಿಕೆ ನಾವು ಸಂದರ್ಭ ನೀಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಂಎಸ್ ಪಾಟೀಲ್ ನರಿಬೋಳ್, ಅಮರ್ ಖಡ್ಕೆ, ಸುನಿಲ್ ಪಾಟೀಲ್, ಆನಂದ್ ಕಪನೂರ್, ಅರುಣ್ ಕುಮಾರ್ ಹಿರೇಮಠ್, ಮುತ್ತುರಾಜ್, ಶಿವಕುಮಾರ್ ಡಿ ನಾಯಕ್, ನಿಂಗಣ್ಣ ಚಿಗರಳ್ಳಿ, ದೇವೇಂದ್ರ ಚಿಗರಳ್ಳಿ, ಮೌನೇಶ್ ಬೂದನೂರ್, ರಾಹುಲ್ ಹೆಬಾರೆ, ಅಶ್ವಿನ್ ರಂಗದಾಳ್, ಶ್ರೀಧರ್ ಬಿಲ್ಗುಂದಿ, ಪೃಥ್ವಿರಾಜ್ ಮಠಪತಿ ಸೇರಿದಂತೆ ಇತರೆ ಹಲವಾರು ಜನರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 34ನೇ
ವಾರ್ಷಿಕ ಘಟಿಕೋತ್ಸವ ಸಮಾರಂಭ ಸೇಡಂ ರಸ್ತೆಯ ಇಎಸ್ಐಸಿ ಸಭಾಂಗಣದಲ್ಲಿ ನಡೆದ ಪದವಿ ಪ್ರದಾನ. ಫೆಬ್ರವರಿ 28ರಂದು ನಡೆದ ಕಸಾಪ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ ವೀರಭದ್ರ ಸಿಂಪಿ. ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಜಿಲ್ಲಾಧ್ಯಕ್ಷರಿಗಾಗಿ ನಡೆದ ಅಭಿನಂದನಾ ಸಮಾರಂಭ. ಅದ್ದೂರಿಯಾಗಿ ಜರುಗಿದ ಅಪ್ಪಾಜಿ ಗುರುಕುಲ್ ಶಾಲೆಯ 7ನೇ ಸಾಂಸ್ಕೃತಿಕ ಉತ್ಸವ. ಪ್ರೇಕ್ಷಕರ ಮನಸೆಳೆದ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆಳಂದ ತಾಲೂಕಿನ ಶ್ರೀಚಂದ್ ಪಂಚಾಯಿತಿಯ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಕರ್ನಾಟಕ ಪ್ರಾಂತ ಕೂಲಿಕಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಮನವಿ. ಕಲಬುರಗಿ ನಗರದ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ಗುಡ್ಲಕ್ ಹೋಟೆಲ್ನಲ್ಲಿ ಮತ್ತೆ ಬಂದಿದೆ ನೇಪಾಳ ರುದ್ರಾಕ್ಷಿ ಪ್ರದರ್ಶನ ಮತ್ತು ಮಾರಾಟ. ಕಂದಾಯ ಇಲಾಖೆ ಹುದ್ದೆಗೆ ಇತರೆ ಇಲಾಖೆಯಿಂದ ವಿಲೀನಗೊಳಿಸಿರುವುದನ್ನು ರದ್ದುಪಡಿಸುವಂತೆ ಆಗ್ರಹ. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಮನವಿ. ರಂಗಾಯಣ ನಿರ್ದೇಶಕ ಆರ್.ಕೆ. ಹುಡುಗಿ ಅವರನ್ನ ವಜಾಗೊಳಿಸುವಂತೆ ಒತ್ತಾಯ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 22,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ: ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ.